ಸರ್ವಶಕ್ತಿ ಸಮನ್ವಿತೆ ಸರ್ವ ಭಯ ಪರಿಹರೆ. ನಮೋ ನಮಃ ನಮೋ ನಮಃ ನಮೋ ನಮಃ. ಅಮ್ಮ ಕದಂಬ ವನವಾಸಿನಿ, ಕಲ್ಯಾಣಿ, ಕಾರುಣ್ಯ ನಿಧಿ, ಕಮನೀಯ ಗಾತ್ರೆ, ಕಲ್ಯಾಣಪ್ರದೆ, ನಮೋ ನಮಃ ನಮೋ ನಮಃ. ಎದ್ದೇಳು ಎದ್ದೇಳು. ಎಷ್ಟು ಕೊಂಡಾಡಿದ್ರು ಕಡಿಮೆ. ಮತ್ತೆ ಯಾಕೆ ಸುಮ್ಮನೆ ಕೊಂಡಾಡಿ ಸಮಯ ಹಾಳು ಮಾಡು. ಅಮ್ಮ ಏನಯ್ಯ? ಇದು ನಾನು ರಕ್ತ ಬಿಟ್ಟ ಶುಂಭನ ಅಮಾತ್ಯ. ಹಾಗಂತ ಸಂಬಂಧದಿಂದ ಹತ್ತಿರದ ಅಳಿಯ, ಅವನ ತಂಗಿ ಮಗನ. ಹೌದಾ? ಏನ್ ಈ ಕಡೆ ಬಂದೆ? ಸಂಸಾರ ಸಂಬಂಧವನ್ನು ಉಳ್ಳವ ಶುಂಭದೊರೆ ಅಂತ ಹೇಳಲಿಕ್ಕೆ ಹೊರಟೆ. ಅವನ ಅಳಿಯ ನಾನು ಅಂತ ನನ್ನ ಪರಿಚಯ ಮಾಡಿಕೊಳ್ಳಿಕ್ಕಲ್ಲ. ಸಂಸಾರದಲ್ಲಿ ಯಾಜಮಾನ್ಯವನ್ನು ಹೊಂದಿ ಕುಟುಂಬ ವಾತ್ಸಲ್ಯತೆಯನ್ನು ತೋರಿ ಈ ತನಕ ಬದುಕು ಸಾಧಿಸಿದ ಮಾ ಶುಂಭದೊರೆ. ಸರಿ. ಊರಿನಲ್ಲಿ ಅನೇಕರು ವಿರೋಧ ಕಟ್ಟಿಕೊಂಡಿರಬಹುದು. ಹಾಗೆಂತ ಮನೆ ಮಂದಿಗೆ ಒಳ್ಳೆ ಗುಣಾಟಿ. ಏನಯ್ಯ ಇದು ನಿನಗೆ ವಿಷಯ ಗೊತ್ತುಂಟು. ನಾನು ಮತ್ತೆ ಮತ್ತೆ ಯಾಕೆ ಹೇಳುದು, ಇದು ಕುಂದಣದ ಅಂದಣ ತಂದಿದ್ದೆ. ನೀನು ಬಂದರೆ ಇದರಲ್ಲಿ ಕುಳಿತರೆ ಸಾಕು, ನಾನೇ ಹೆಗಲು ಊರಿಗೆ ಒಯ್ಯುವೆ. ಒಡೆಯನೊಂದಿಗೆ ಮದುವೆ ನಡೆಸಿ ಅನವರತ ನಿನ್ನ ಸೇವೆಗೆ ನಾನೇ ನಿಲ್ಲುವೆ. ಜೀವನ ಧನ್ಯತೆಯನ್ನು ಕಾಣುವೆ. ಹಲವು ಹಂಬಲ ಹೊತ್ತು ಬಂದಿದ್ದೇನೆ. ಅಮ್ಮ, ನಂಬಿದವರ ಬಯಕೆಯನ್ನು ಬೇಕಮ್ಮ. ಅಯ್ಯ ರಕ್ತ ಬೀಜಾಸುರ, ಕದಂಬಾವನದ ಮಧ್ಯದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬಂತಹ ವರ್ತಮಾನವನ್ನು ತಿಳಿದಂತಹ ನಿನ್ನೊಡೆಯ ಶುಂಭ ನನ್ನನ್ನು ನೋಡದೆ, ನನ್ನನ್ನು ಮಾತಾಡದೆ, ನನ್ನನ್ನು ಮದುವೆ ಆಗಬೇಕು ಎಂಬ ಹಾಗೆ ಇಚ್ಛಿಸಿಬಿಟ್ಟ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟ. ಆತನ ಕಾಮದ ವಿತ್ತವನ್ನು ಇಳಿಸಬೇಕೆನ್ನುವಂತಹ ಉದ್ದೇಶದಿಂದ ನನ್ನ ಪಣದ ವಿಚಾರವಾಗಿ ಹೇಳಿ ನಾನು ಹೇಳಿದರು. ಮದುವೆ ಆಗ್ಲಿಕ್ಕೆ ಪಣ ಅಲ್ಲ, ನಿನಗೆ ಎಂತದ್ದು ಹಠದಲ್ಲಿ ಹೇಳಿಕೊಂಡು ಕೇಳುದಿಲ್ಲ. ಅವನೊಬ್ಬ ವೀರನೇ ಹೌದಾಗಿದ್ರೆ ಹೋರಾಡುವುದಕ್ಕಾಗಿ ಬರಬೇಕಿತ್ತು. ವೀರವೀರನೇ ನಿನ್ನ ಹತ್ರ ಆಗ್ತದ ಇಲ್ಲ ಅಂತ ಮಾತ್ರ ಪ್ರಶ್ನೆ. ಬದಲಾಗಿ ಆತನ ಅನುಯಾಯಿಗಳನ್ನೆಲ್ಲ ಕಳುಹಿಸಿಕೊಟ್ಟ. ಅವರೆಲ್ಲ ಪರಲೋಕವನ್ನು ಸೇರಿಕೊಂಡ್ರಲ್ಲ. ನಾವೆಲ್ಲ ಒಡೆಯನಿಗಾಗಿ ಪ್ರಾಣವನ್ನಾದರೂ ಕೊಡುವುದಕ್ಕೆ ಸಿದ್ಧರಾದವರು, ನಿಷ್ಠಾವಂತ ಸೇವಕರು ಎಂಬುದರಲ್ಲಿ ಅನುಮಾನವೇ ಇಲ್ಲ. ಹಾಗಿದ್ರೂ ನಿನ್ನೊಡೆಯ ಶುಂಭ ನನ್ನ ಯೋಗ್ಯತೆಯ ಬಗ್ಗೆ ಅರ್ಥ ಮಾಡಿಕೊಡಬೇಕಿತ್ತು. ಬದಲಾಗಿ ಈ ಹೊತ್ತಿನಲ್ಲಿ ಆತನ ಅಮಾತ್ಯನಾದಂತಹ ನಿನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಏನು ನಿನ್ನ ಸ್ತುತಿ ಸ್ತೋತ್ರಕ್ಕೆ ಸಂತುಷ್ಟರಾಗಿ ಬರುವವಳು ಸ್ತೋತ್ರ ಮಾತ್ರ ಪ್ರಸನ್ನಳು ಅಂತ ಕೇಳಿ ಬಂದೆ. ನನ್ನ ಹೇಡಿಯಾದಂತಹ ನಿನ್ನೊಡೆಯ ಶುಂಭರ ಮನೆಯಲ್ಲಿ ಕುಳಿತ ಆತನ ಬಗ್ಗೆ ಗುಣಗಾನ ಮಾಡುತ್ತಿರುವಂತಹ ನೀನೊಬ್ಬ ಅಲ್ಪ.
ಸೋಲಿದ ಧರ್ಮವನ್ನು ಸೋಕಿದ್ದೇನೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ. ಯಾರು ನೀನು? ಇಂದ್ರಾಣಿ. ಯಾರು ನೀನು? ರಾಣಿಯ ರಾಜನ ಇನ್ನೊಂದು ವಾಯಿಸ್ತೇನೆ. ಕಾಲು ಮುರಿದೇನು ಒಡೆಯುವಯ? ನನ್ನ ಹಣೆಗೆ ಒಡೆಯುವಯ? ಈಗ ಇನ್ನೊಂದು ವಾಯಿಸ್ತೇನೆ. ಜಾತಿಗಿರಿ ರಕ್ತವನ್ನೆಲ್ಲ ದಾನವರನು ಹೊಣೆಯಿಂದ ಸುರಿಯುತ್ತಾ ರಕ್ತದಿಂದಲಾಗಿ ಕೋಟಿ ಕೋಟಿ ದಾನವರು ಹುಟ್ಟಿಕೊಂಡಿದ್ದಾರೆ. ದಾನವರು ನಾಶವಾಗಬೇಕು, ರಕ್ತ ಭೂಮಿಯನ್ನು ಸೋಕಬಾರದು. ತಡೆ ಹಿಡಿಯೋದಕ್ಕೆ ಬೇಕಾಗಿ ದರಿದ್ರರಿಗೆ ನಾಲಿಗೆಯನ್ನು ಚಾಚುತ್ತಾ